ನೋಡು, ಅವನು ನಿನ್ನ ಯಾಕೆ ಬಳಸ್ಕೋತಾ ಇದ್ದಾನೆ ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಾವು ಎಲ್ಲ ಕೇಳಿಸ್ಕೊಂಡಿದ್ದೀವಿ. ಆ್ಯಂಡ್ ಅವನು ಯಾವ ಟೈಪು ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ. ಈಗೆಲ್ಲ ಕ್ಲಿಯರಾಗಿ ಅರ್ಥ ಆಗ್ತಾ ಇದೆ ನಿನ್ನನ್ನು ಮಲ್ಲಿ ಅದಕ್ಕೆ ಕಟ್ಟೋದಕ್ಕೆ ಯಾಕೆ ಇವನು ಟ್ರೈ ಮಾಡ್ತಾ ಇದ್ದಾನೆ ಅಂತ. ಮರ್ಯಾದೆಗೆ ನಿಜ ಏನು ಅಂತ ಹೇಳು. ಎಷ್ಟು ನಂಬಿದ್ನಲ್ಲ ನಿನ್ನ. ಇತ್ತೀಚೆಗೆ ನಾನು ಯಾರನ್ನೂ ನಂಬಿರಲಿಲ್ಲ, ಅಷ್ಟು ನಂಬಿದ್ದೆ. ನೀನು ಯಾರು, ನಿನ್ನ ನಿಜವಾದ ಬಣ್ಣ ಏನು ಅಂತ ನನ್ನ ತಮ್ಮ ನನ್ಗೆ ರಿವೀಲ್ ಮಾಡ್ದ. ನಾವು ನೋಡ್ತಾ ಇರೋದು ಅಸಲಿ ಮುಖ ಅಲ್ಲ, ಮುಖವಾಡನ ಅಂತ ನಾನು ಹೇಳ್ದೆ ಇದ್ದಿದ್ರೆ ನಿನ್ ಯೋಗ್ಯತೆನೇ ಗೊತ್ತಾಗ್ತಿರ್ಲಿಲ್ವಲ್ಲ. ಮಲ್ಲಿ ಅಂತ ಅಮಾಯಕ ಹುಡುಗಿ ಜೀವನ ಜೊತೆ ಆಟ ಆಡೋದಕ್ಕೆ ಮನಸ್ಸಾದ್ರೂ ಹೇಗೋ ಬಂತು ನಿನಗೆ. ನಮ್ಮ ಆಶ್ರಯದಲ್ಲಿ ಬೆಳೆದಿರೋ ಹುಡುಗ ನನ್ನನ್ನು ರೋಲ್ ಮಾಡಲ್ ಅನ್ಕೊಂಡಿದ್ದಾನೆ ಅಂತ ಬಹಳ ಹೆಮ್ಮೆ ಇತ್ತು ನಿನಗೆ. ಇಂಥ ಹೇಸಿಗೆ ಕೆಲಸ ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ವ ನಿನಗೆ? ಆ ಇನ್ನೋಸೆಂಟ್ ಹುಡುಗಿ ಜೊತೆ ಮದುವೆ ಆಗ್ತೀನಿ ಅಂತ ಹೇಳಿ ಊರೆಲ್ಲ ಇನ್ವಿಟೇಷನ್ ಹಂಚಿ ಚೌಲ್ಟ್ರಿ ಕರ್ಕೊಂಬಂದು ಕೊನೆ ಕ್ಷಣದಲ್ಲಿ ಅವಳನ್ನ ಬಿಟ್ಟು ಓಡೋಗ್ತೀನಿ ಅಂತ ಹೇಳ್ತಾ ಇದೀಯಾ? ಅವಳು ನಿನ್ನ ಎಷ್ಟು ನಂಬಿದಳು ಗೊತ್ತೇನೋ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾಳೆ. ನಿನ್ನಿಂದಾದ್ರೂ ಹೊಸ ಜೀವನ ಸಿಗ್ಬೋದು ಅಂತ ಆಸೆ ಇಟ್ಕೊಂಡಿದ್ದಾಳೆ. ಇದೆಲ್ಲ ನಿನ್ನ ಕಣ್ಣು ಕಾಣಿಸೋದೇ ಅಲ್ವೇನೋ? ಇಂಥ ನೀಚ ಕೆಲಸ ಮಾಡಕ್ ಹೊರಟು ನಿಂತಿದೆಯಲ್ಲ. ಮನುಷ್ಯ ಅದೊಂದಿಗೆ ಇನ್ನರ್ ಕಾನ್ಶಿಯನ್ಸ್ ಅಂತ ಇರುತ್ತೆ. ನಿನ್ನಂತವ್ರಿಗೆ ಅದೆಲ್ಲ ಎಲ್ಲಿರ್ಬೇಕು? ನಾಚಿಕೆ ಆಗ್ಬೇಕಿಂತ ಹಲ್ಕ ಕೆಲಸ ಮಾಡಕ್ಕೆ. ಎರಡ 500 ಆಗಿದೆ. ಚೂಟು 12, ಚೂಟು 12, ಚೂಟು 12. ಹುಡುಗ್ರ ಏನರೋ ಮಾಡ್ತಾ ಇದ್ದೀರಾ? ಎಂಥ ಕೆಲಸ ಮಾಡಕ್ಕೆ ಇಳಿದಿದ್ದೀರ ಗೊತ್ತಾ ನಿಮಗೆ? ಕಂಡವ್ರ ಮಾತು ಕೇಳ್ಕೊಂಡು ಹೊಂಡಕ್ಕೆ ಬೀಳಕ್ಕೆ ಹೊರಟಿದ್ದೀರಲ್ಲೋ. ದೇವ್ರು ಮೆಚ್ತಾನೇನೋ ನಿಮ್ಮ ಕೆಲಸನ? ಅಲ್ಲ ಕಣ್ರೋ, ಹಿಂಗೆ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗಲ್ಲ. ಮುಂದೆ ಕೈಲಲ್ಲಿ ಮುದ್ದೆ ಮುರಿಬೇಕಾಗತ್ತೆ ಕಂಬಿ ಹಿಂದೆ. ಅಲ್ಲ, ನೀವೇನೋ ಮುದ್ದೆ ಮುರಿಯಕ್ಕೆ ರೆಡಿ ಇದ್ದೀರಿ ತಿಳ್ಕೊಳ್ಳೋಣ. ಎಲ್ಲರನ್ನ ಬಿಟ್ಟು ನಿಮ್ಮನ್ನು ನಂಬ್ಕೊಂಡು ಬಂದಿರ್ತಾಳಲ್ಲ ನಿಮ್ಮ ಹೆಂಡತಿ. ಅಲ್ಲ, ನಿಮಗೆ ಹುಟ್ಟಿರುತ್ತಲ್ಲ ಚಿಕ್ಕ ಪಾಪು, ಅಥವಾ ನಿಮ್ಮನ್ನು ಹೊತ್ತು ಹೆತ್ತು ಸಲಹೆ ಇರ್ತಾಳಲ್ಲ ನಿಮ್ಮ ತಾಯಿ. ಅವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ರು ಹುಡುಗರ, ಯೋಚನೆ ಮಾಡಿ. ಕೆಟ್ಟ ಕೆಲಸ ಮಾಡಿಸೋದಕ್ಕೆ 1000 ಜನ ಕಾಯ್ತಾ ಇರ್ತಾರೆ, ಬಲಿಕ ಬಕ್ರ ಸಿಗುತ್ತೇನೋ ಅಂತ. ನೋಡು, ಚಿಲ್ಲರೆ ಕಾಸು ನಿಮ್ಮ ಕೈಲಿ ಕೊಟ್ಟು ಚಿಲ್ಲರೆ ಕೆಲಸ ಮಾಡಿಸ್ತಾರೆ ಕಣೋ ನಿಮ್ಮ ಕೈಲಿ. ನೀವು ಜೈಲಿಗೆ ಹೋಗ್ತೀರಾ, ಅವ್ರು ಸುಖವಾಗಿ ಹೊರಗಡೆ ಇರ್ತಾರೆ AC ರೂಮಲ್ಲಿ ಅಲ್ರೋ. ಅಕಸ್ಮಾತ್ ಅವರು ಒಳಗೋದ್ರು ಅಂತ ತಿಳ್ಕೊ, ಇಮಿಡಿಯೇಟ್ಲಿ ಜಾಮೀನು ತಗೊಂಡು ಹೊರಗೆ ಬರ್ತಾರೆ. ಆದರೆ ನೀವು ಜೈಲಲ್ಲೇ ಕಾಲ ಕಳೀಬೇಕಾಗತ್ತೆ, ಅಲ್ಲೇ ಕುಳಿಬೇಕಾಗತ್ತೆ. ಅಯ್ಯೋ ದೇವ್ರೆ ನಿಮ್ಮ ಗತಿನ. ಹುಡುಗರ, ನನ್ನ ಮಾತು ಕೇಳ್ರು. ನಿಮ್ಗೆ ಒಳ್ಳೇದಕ್ಕೆ ಹೇಳ್ತಾ ಇರೋದು ನಾನು. ಉದ್ಧಾರ ಆಗೋ ಕಡೆ ಯೋಚನೆ ಮಾಡ್ರು. ಹಾಳಾಗಕ್ಕೆ ಮುಂದೆ ಹೋಗ್ತಿರಲ್ರು. ಅಲೋ, ನನ್ನ ಮಾತು ಕೇಳ್ರು. ನೀವು ಉದ್ಧಾರ ಆಗಬೇಕು ಅಂತ ನನ್ನ ಆಸೆ ಕಂಡ್ರು. ಯಾರ್ಯಾರೋ ಮಾತು ಕೇಳಿ ಹಾಳಾಗಬೇಡ್ರು. ಬದುಕಲ್ಲಿ ಉದ್ಧಾರ ಆಗೋತ್ತು ಯೋಚನೆ ಮಾಡ್ರು. ಯಾರು ಜಾಸ್ತಿ ಮಾತಾಡೋಕೋಬೇಡಿ ಇವನ ಹತ್ರ. ಮಾತಲ್ಲೇ ಕಿಕ್ ಬರ್ಸಿ ತನ್ನ ಕೆಲಸ ಸಾಧಿಸ್ಕೊಂಡ್ಬಿಡ್ತಾನೆ ಅಂತ ಕ್ರಿಮಿ ಇವನು. ಲೇ ಬುಡ್ಡ, ನಮ್ಮ ಬಾಸ್ ಹೇಳ್ದಂಗೆ ಸರಿಯಾನ್ ಬ್ಲೇಡ್ ಕಣೋ ನೀನು. ಮಾತಲ್ಲೇ ಮೋಡಿ ಮಾಡಕ್ ನೋಡ್ತೀಯಾ? 1 ಸೆಕೆಂಡ್ ಯಾಮಾರಿದ್ರೆ ಸಾಕು ಎಸ್ಕೇಪ್ ಆಗ್ಬಿಡ್ತೀಯಲ್ಲ. ಸೈಲೆಂಟಾಗಿ ಕೂತಿದ್ರೆ ಸರಿ, ಇಲ್ಲ ಅಂದರೆ ಸಾಯಿಸ್ಬಿಡ್ತೀವಿ. ಏಯ್, ನಿನ್ಗೆಷ್ಟು? ಅಯ್ಯೋ ದೇವ್ರೆ, ಇದು ವರ್ಕೌಟ್ ಆಗಿಲ್ವೇ? ಏನು ಮಾಡೋದು? ಕಾರ್ಡ್ಸ್ ಆಡೋದ್ರಲ್ಲೇ ತಲ್ಲೀನರಾಗೋಗಿದ್ದಾರೆ. ಸಣ್ಣ ಸೈಕಲ್ ಗ್ಯಾಪಲ್ಲಿ ಎಸ್ಕೇಪ್ ಆಗ್ಬೇಡ. ಲೇ ಬುಡ್ಡ,
ನಮಗೆ ಚಮಕು ತಪ್ಪಿಸ್ಕೊಂಡು ಓಡೋಕೆ ನೋಡ್ತಾ ಇದೆಯಾ? ಐ ಕೊಟ್ಟ ಬಿಗಿಯಾಗೆ. ಉಸಿರು ಬಿಟ್ರೆ ಉಸಿರು ನಿಲ್ಲಿಸ್ಬಿಡ್ತೀವಿ. ಲೇ ಬಾಸ್ ಹೇಳ್ದಂಗೆ ಅವನು ಭಾರಿ ಡೇಂಜರ್ ನನ್ನ ಮಗ, ತಪ್ಪಿಸ್ಕೊಂಡು ಓಡೋಗಕ್ಕೆ ನೋಡ್ತಾನೆ. ಲೇ ಬುಡ್ಡ, ನಕ್ಕರ ಏನಾದ್ರು ಮಾಡಿದ್ರೆ ಕುಯ್ದಾಕ್ಬಿಡ್ತೀನಿ. ಹೇಳಿ ಬಾಸ್. ನಮ್ಮ ಮಾವ ಅನ್ನಿಸ್ಕೊಂಡು ಒಂದು ಸೇಫ್ ಆಗಿದ್ದಾನೇನ್ರ? ಹೌದು ಬಾಸ್, ಇಲ್ಲೇ ಇದ್ದಾರೆ. ಆದರೆ ನೀವು ಹೇಳ್ದಂಗೆ ತುಂಬ ಡೇಂಜರ್ ಬಾಸ್ ಇವರು. ಏ ಸ್ವಲ್ಪ ಅಲ್ಲ ಕಣ್ರು, ಪೂರ್ತಿನೇ ಡೇಂಜರ್ ಅವನು. 2 ತಲೆ ನಾಗರಾವು ಅಂತಾರಲ್ಲ ಹಾಗೆ, ಅದನ್ನ ಬೇಕಾದ್ರೂ ನಂಬೋದು, ಇವನು ನಂಬಕ್ಕಾಗಲ್ಲ. ಅದಕ್ಕೆ ಮುಂಚೆನೇ ನಿಮಗೆ ವಾರ್ನ್ ಮಾಡಿದ್ದು. ಅವನು ಒಳ್ಳೆ ಮಾತುಗಾರ, ನಿಮ್ಮ ಬ್ರೈನ್ನೇ ವಾಶ್ ಮಾಡ್ಬಿಟ್ಟು ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡ್ತಾನೆ. ಅಂಥ ಪ್ರಯತ್ನ ಏನಾದ್ರು ಪಟ್ನ? ನೀವು ಹೇಳ್ದಂಗೆ ನಮಗೆ ಮಾತಲ್ಲೇ ಮೋಡಿ ಮಾಡಕ್ಕೆ ನೋಡಿದ್ರು ನಾವು ಬಗ್ಲಿಲ್ಲ ಬಾಸ್. ಆಮೇಲೆ ಎಸ್ಕೇಪ್ ಆಗಕ್ಕೆ ನೋಡಿದ್ರು ಕಟ್ಟಾಕಿದ್ದೀವಿ. ಅನ್ಕೊಂಡೆ ಇಂಥದ್ದೇನಾದರೂ ಮಾಡಲೇಬೇಕಲ್ಲ ಅವನು ಅಂತ. ಹುಷಾರು ಕಂಡ್ರೋ, ಯಾವುದೇ ಕಾರಣಕ್ಕೂ ಅವನು ಅಲ್ಲಿಂದ ಕದಲಬಾರ್ದು. ಅಲರ್ಟ್ ಆಗಿರಿ. ಓಕೆ ಬಾಸ್. ಏಯ್ ಮುದ್ಕ, ಮುದ್ರಕೊಂಡ್ ಕೂತಿರು. ನಿನ್ನ ಒಳ್ಳೆಯವನು ಅಂತ ನಂಬಿದ್ದೆ ನಾನು ತಪ್ಪೇನೋ? ನನ್ನನ್ನು ರೋಲ್ ಮಾಡಲು ಇನ್ಸ್ಪಿರೇಷನ್ನು ನಂತರ ಬದುಕಬೇಕು ಅನ್ಕೊಂಡಿದ್ದಾನೆ ಅನ್ಕೊಂಡಿದ್ದೆ ನನ್ನ ತಪ್ಪು. ನಾನು ಯಾವತ್ತೂ ಇಂಥ ಕೆಲಸ ಮಾಡಿಲ್ಲ ಕಣೋ. ನಾನು ಬದುಕೋದಕ್ಕೆ ಇನ್ನೊಬ್ರು ಜನ ಯಾವತ್ತೂ ಹಾಳು ಮಾಡಿಲ್ಲ, ತಿಳ್ಕೊ. ನಾನು ಯಾರು ಅಂತ ನಿನಗಿನ್ನೂ ಗೊತ್ತಿಲ್ಲ. ಈ ಥರದ ಉದ್ದೇಶ ಇಟ್ಕೊಂಡಿದ್ಯಾ ಅಂತ ಒಂದು ಸಣ್ಣ ಡೌಟ್ ನನಗೆ ಬಂದಿದ್ರು ನಾನು ಸುಮ್ಮನೆ ಇರ್ತಾ ಇರಲಿಲ್ಲ. ನೋಡ್ತಾ ಇದ್ರೆ ರಕ್ತ ಕುದಿಯತ್ತೆ. ನಿನ್ನಂಥವ್ರಿಗೆ ಕ್ಷಮೆ ಅನ್ನೋದೇ ಇಲ್ಲ ಕಣೋ. ನಾನು ಈಗಲೂ ಮನಸ್ಸು ಮಾಡಿದ್ರೆ ನಿನ್ನನ್ನು ಪೊಲೀಸ್ ಕೊಪ್ಪಿಸಿ ಜೈಲಲ್ಲಿ ಕೊಡೆಯೋ ಥರ ಮಾಡ್ಬೋದು. ಆ ಮಲ್ಲಿ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾಳೆ. ಅಂತ ಹುಡುಗಿ ಲೈಫ್ನ ಹಾಳು ಮಾಡಕ್ಕೆ ನೋಡ್ತಾ ಇದೆಯಲ್ಲ. ಏಯ್, ಮಲ್ಲಿ ಜೀವನಕ್ಕೆ ಏನಾದರೂ ಆದರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿರಲ್ಲ. ಸರ್ ಪ್ಲೀಸ್, ನಾನು ಹೇಳೋದನ್ನು ಸ್ವಲ್ಪ ಕೇಳಿ, ನನ್ನನ್ನು ಮಾತಾಡೋಕೆ ಬಿಡಿ ಸರ್. ಏನೋ ಮಾತಾಡ್ತೀಯಾ? ಮಾತಾಡಕ್ಕೆ ಏನು ಉಳಿದಿದೆ ನಿನ್ನ? ಬಿಗ್ ಬ್ರೋ ಬೇಡ, ರಿಲ್ಯಾಕ್ಸ್. ಅಮೃತಧಾರೆ, ನನ್ನ ಅಮೃತಧಾರೆ.